ಏನಾಯಿತು ಅಂತಂದರೆ ಅವರು JDS ಫಾರ್ವರ್ಡ್ಸ್ ಆಗಿರ್ಬೋದು, ಹರೀಶ್ ಗೌಡ್ರು ಫಾರ್ವರ್ಡ್ಸ್ ಆಗಿರ್ಬೋದು, ಫಸ್ಟು ಅವ್ರ ನೇತೃತ್ವದಲ್ಲಿ ಇವ್ರು ಬೆಳೀತಾ ಇರೋದ್ರಿಂದ, ಆಮೇಲೆ ಇವರು ಒಳ್ಳೊಳ್ಳೆ ಕಾರ್ಯಗಳು ಜನಗಳಿಗೆ ಇಷ್ಟೊಂದು ಹೆಲ್ಪ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರದ್ದು ಏನು ಸಮಾಜ ಸೇವೆ ಮಾಡ್ತಾವ್ರೆ ಇವೆಲ್ಲ ಇಷ್ಟ ಆಗ್ಬಿಟ್ಟು ನಾವು ಫಿದಾ ಆಗ್ಬಿಟ್ಟು ಈ ಥರ ಬೆಳೀತಾವ್ರಲ್ಲ ನಮ್ಮ ಅಣ್ಣವರು. ಇವ್ರಿಗೆ ನಾವು ಸಪೋರ್ಟ್ ಕೊಟ್ಟರೆ ಇನ್ನೂ ಬೆಳೀತಾರೆ, ಹುಮ್ಮಸ್ ಬರಬೇಕು. ಈ ಥರ ಸಮಾಜ ಕೆಲಸಗಳು, ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಬಡವ್ರ ಬಗ್ಗರು ಜಾಸ್ತಿ ಅವರೇ ನಮ್ಮ ಈ ಭಾಗದಲ್ಲಿ. ಬೇಕಾಗಿ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಅಣ್ಣ ತಂದರು, ನಮ್ಮ ಸಂಬಂಧಿಕರು, ನಮ್ಮ ಗ್ರಾಮದವ್ರು ಎಲ್ಲ ಸೇರ್ಕೊಂಡು ಈ ಥರ ಮಾಡವ ಅಣ್ಣ ಈ ಥರ ಬೆಳೀತಾ ಇದ್ರೆ ಇಷ್ಟೊಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ಇವ್ರಿಗೆ ಈಗ ಟೈಮಲ್ಲಿ ನಾವು ಸಪೋರ್ಟು ನಾವು ಮಾಡಲಿಲ್ಲ ಅಂತಂದರೆ ಇನ್ನೂ ಕಷ್ಟ ಆಯ್ತದೆ. ಈ ಥರ ಅವ್ರು ಮಾಡ್ತಾ ಇರೋದು ನಮ್ಗೆ ತುಂಬ ಇಷ್ಟ ಆಗಿ ನಾವು ಈ ಥರ ಮಾಡ್ತಾ ಇದೀವಿ. ಆ ಅಣ್ಣವರು ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಇಷ್ಟ. ನನಗೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಅಂದರೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಇರೋದ್ರಿಂದ ಇಂಥ ಸಮಾಜ ಸೇವೆನ ಇನ್ನು ಮತ್ತಷ್ಟು ಮಾಡೋಕ್ಕೆ ನಮ್ಗೆ ಶಕ್ತಿ ಇದೆ. ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಬತ್ತೀನಿ. ನಿಮ್ಮ ಪ್ರೀತಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗಿ ಕೊನೆ ತನಕ ಇರ್ತೀನಿ ಅಂತ ಈ ದಿನ ಸಾಧ್ಯ ಆಯಿತು ಅಂತ ಸರ್. ಇಷ್ಟೊಂದು ಅಭಿಮಾನಿ ಬಳಗ ಮುಂದಿನ ದಿನ ರಾಜಕೀಯ ಶಕ್ತಿ ಅಂತ ತುಂಬ ಅಂತ ನೀಟಾಗಿ ಬಿಡಿ ಹರಿಸ್ಕೊಳ್ರು ಸರ್. ನನಗೆ ಶಕ್ತಿನೇ ನಮ್ಮ ಬಾಸು ಸರ್, ಬೇರೆ ಯಾರು ಅಲ್ಲ. ಅವ್ರು ಯಾವ ಪಕ್ಷದಲ್ಲಿ ಏನು ಹೇಗೆ ಏನು ಎಲ್ಲಿರ್ತಾರೆ ಅಲ್ಲಿ ಅವ್ರದ್ದು ಒಂದು ಶಕ್ತಿ ನನ್ನ ಜೊತೆಲಿ ಇರ್ತದೆ. ಆದ್ದರಿಂದ ನಾನು ಈ ಸ್ನೇಹ ಸಂಬಂಧನ ಮತ್ತು ಈ ಫ್ರೆಂಡ್ಸ್ಗಳನ್ನ ಮತ್ತು ಈ ನನ್ನ ಆತ್ಮೀಯರನ್ನ ನಾನು ಪಡೆಯೋಕ್ಕೆ ಅದೊಂದು ಶಕ್ತಿನೇ ಕಾರಣ. ಅದರಿಂದ ಮುಂದೆ ಇಂಥ ಸಮಾಜ ಸೇವೆ ಮಾಡೋಕ್ಕೆ ಮತ್ತಷ್ಟು ಮಾಡೋಕ್ಕೆ ನನಗೇನು ಶಕ್ತಿ ಅಂದರೆ ಅವ್ರು ಇರೋದೇ ನಂಗೆ ಶಕ್ತಿ ಆಗಿರೋದ್ರಿಂದ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ನನ್ನ ನಿಂಗಪ್ಪನ ಟೀಮ್ಗೆ ನಾನು ಚಿರಋಣಿಯಾಗಿರ್ತೀನಿ. ನನಗೆ ಭಾಳ ಖುಷಿ ಆಗ್ತಿದೆ. ಮತ್ತು ಅದಲ್ಲದೆ ಬಡವರುಗಳಿಗೆ ಒಂದು 100-106 ಜನಕ್ಕೆ ಒಂದು ಕಿಟ್ ಕೊಡ್ತಾ ಇದ್ದಾರೆ. ಅದು ಭಾಳ ಇನ್ನೂ ಖುಷಿ ಆಗೋಂಥ ವಿಚಾರ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಸರ್. ಸಾಕಷ್ಟು ಸಾಮಾಜಿಕ ಸೇವೆಯಲ್ಲಿ